ಈಗ ಹಂಗಾರೆ ಒಂದು ಮಾತು ಮಾಡ್ಬಿಡೋಣ, ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ, ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಿಲ್ಲ, ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವು ನೋಡು ಹೋಗಿ ಯಾರು ಪಂಚಮಿ ಮಾರ್ಕೆಟ್ ಮಾಡಿ ದಿಲೀಪ್ ಪಂಚಮಿ ಮಾಡ್ತಾನಲ್ಲ, ಒಬ್ಬನ ಈಗ ಅವ್ರ ಅಧ್ಯಕ್ಷ ಮಾಡ್ಕೋತ ಹೇಳ್ತಾರಲ್ಲ, ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಳ್ಳಿ. ಅವ್ರು ಮಾಡ ನಾನು ಅಷ್ಟೇನೋ ಮಾಡಿ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಂದ್ರೆ ಮಧ್ಯಸ್ಥಿಕೆ ವಯಸ್ಸು ಮಾಡ್ತಾರೆ. ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಹೇಳ್ತೀನಿ, ರಾಜಕಾರಣದಾಗ ಭಾಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ. ಆದ್ರೆ ಅವ್ರು ಇಡ್ತಾ ಇಲ್ಲ, ರಮೇಶ್ ಕತ್ತಿ ಅವ್ರು ಇಡ್ತಲ್ಲ, ಲಕ್ಷ್ಮಣ್. ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರೋ ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನಂತ ಗೊತ್ತೈತೆ ನಿಮಗೆ. ಯಾಕಂದ್ರೆ ನಮ್ಮ ಜೊತೆ ಮಾತಾಡಿದ್ದಾರೆ, ಈಗ ಯಾರ್ಯಾರು ನಿಮ್ಗೆ ಹೇಳ್ತಾರೋ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಖರೆ ಅದನ್ನು ನಂಗೆ ಸಾರ್ವಜನಿಕವಾಗಿ ನಂಗೆ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾಕೆ ಮೀಟ್ ಮಾಡಿದ್ರು, ಅವ್ರಿಗೆ ಏನು ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ. ಖರೆ ಅದನ್ನೆಲ್ಲ ಬೇರೆ ಪಡಿಸೋಲ್ಲ, ಬೇಡ. ಯಾಕಂದ್ರೆ ಏನೋ ಬಾಯಿ ಬ್ಯಾಂಕ್ ಸ್ಲಿಪ್ ಆಗಿ ಏನೋ ಸಿಟ್ನಾಗ ಮಾತಾಡ್ತಾರೋ ಅದಕ್ಕೆ ದಯಮಾಡಿ ಅವ್ರು ಹಿರಿಯರಾದ್ರು ಇದೆಲ್ಲ ಮಾತಾಡಬಾರ್ದು. ಅವರೆಲ್ಲ ಅಧ್ಯಕ್ಷ ಮಾಡ್ಕೋತಾರಲ್ಲ, ಅವ್ರು ತಾಕತ್ತು ಹಚ್ಚಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನೋದಿಲ್ಲ. ನಾವು ಮತ್ತೆ ಇದ್ರ 13 ಜನ ನಮ್ಮವ್ರು ಇದೀವಿ, ಒಂದು ಗುಂಪು ಮಾಡ್ಕೊಂಡಿವಿ. ಹತ್ರೊಳಗೆ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಮಾಡ್ತೀವಿ. ನಾ ಏನೆಲ್ಲ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ. ಬ್ಯಾಂಕ್ ಅವ್ರಿಗಿಂತ ಒಳ್ಳೆಯ ಥರ ನಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಶೋಕ್ ಪಟೇಲ್ ಅವರು ಆರೋಪ ಮಾಡ್ತಾರೆ, ಕುದುರೆ ವ್ಯಾಪಾರ ನಡೆಯುತ್ತೆ, ನನ್ನನ್ನು ಕೂಡ ಖರೀದಿ ಮಾಡಕ್ಕೆ ಬಂದಿದ್ರು. ಯಾರು ಬಂದಿರ್ತಾರೆ ಅಶೋಕ್ ಪಟೇಲ್ ಅವರು ಮಾದೇವ್ ಯಾದವ್ ಏನೋ ಅಂದ್ರೆ ಅವ್ರಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರವ್ರು ಏನಾದ್ರು ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಬ್ರು ಹೊಂದಾಣಿಕೆ ಇಲೆಕ್ಷನ್ ಮಾಡಲಿಲ್ಲ. ನಾವು ಯಾರಿಗೂ ಆಫರ್ ಕೊಟ್ಟಿಲ್ಲ, ದುಡ್ಡು ಹೇಳಿಲ್ಲ. ಅವ್ರೊಳಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಥವಾ ಅಲ್ಲಿನ ಕುದುರೆ ವ್ಯಾಪಾರ ಆಯಿತು ನನಗೆ ಗೊತ್ತಿಲ್ಲ. ಈಗ ಒಂದು ರಮೇಶ್ ಕತ್ತಿ ಅವರು ಮತ್ತೊಂದು ಆರೋಪ ಮಾಡ್ತಾ ಇರುವಂಥದ್ದು, ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ತನಿಖೆ ಆಗಲಿ ಸಾಲದ ವಿಚಾರ ಬಗ್ಗೆ. ಸೊ ಅಲ್ಲಿ ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡ್ತಾರೆ. ಈಗ ಹೇಳ್ಬಿಡ್ತೀನಿ, ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ 33 ಕೋಟಿ ಸಾಲ ಬಾಕಿ ಇದೆ. ತಮ್ಮ ತಲೆ ಸ್ಪಷ್ಟವಾಗಿರ್ಬೋದು. ನಂದೇನು 200 ಕೋಟಿ ಇಲ್ಲ, 300 ಕೋಟಿ ಇಲ್ಲ. ನಾನು ಒನ್ ಟೈಮ್ ಸೆಟಲ್ಮೆಂಟ್